ಈಗ ನಮ್ಮ ಡಿ.ಕೆ. ಸುರೇಶ್ ರವರು ಲೋಕಸಭಾ ಸದಸ್ಯರು ಹೇಳಿರ್ತಕ್ಕಂಥ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಏನು ಫೈನಾನ್ಸ್ ಕಮಿಷನ್ ಇದೆ ಅದು ಪ್ರತಿ ವರ್ಷವೂ ಸಹ ಯಾವ ರಾಜ್ಯಕ್ಕೆ ಎಷ್ಟು ಹಣ ಕೇಂದ್ರದ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥ ಹಣ ಯಾವ ರೀತಿ ಅದನ್ನು ಸಂಪತ್ತನ್ನು ವಿಕೇಂದ್ರೀಕರಣಗೊಳಿಸಬೇಕು ಅಂತೇಳಿ ಡಿವಾಲ್ಯೂಯೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳುತ್ತೆ. ಉತ್ತರ ಪೂರ್ವ ರಾಜ್ಯಗಳು, ಅದರಲ್ಲಿ ಆದಾಯ ಕಮ್ಮಿ ಇರತಕ್ಕಂಥ ರಾಜ್ಯಗಳು ಉತ್ತರ ಪೂರ್ವ ರಾಜ್ಯಗಳು ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಎಲ್ಲ ಸಣ್ಣ ಸಣ್ಣ ರಾಜ್ಯಗಳು. ಅಲ್ಲಿ ಆದಾಯ ಇಲ್ಲದೇ ಇರೋ ಸಂದರ್ಭದಲ್ಲಿ ಅದಕ್ಕೆ ನಾವು ಸಹಾಯಕವಾಗಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಏನು ಉತ್ತರ ಭಾರತ ಅಂತ ಹೇಳಿ ಡಿ.ಕೆ. ಸುರೇಶ್ ರವರು ಹೇಳಿದ್ರು, ಎಲ್ಲ ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು ಅಥವಾ ಬಿಹಾರ್ ಇರ್ಬೋದು, ಈಗಾಗಲೇ ಅದು ರೋಗಗ್ರಸ್ತ ರಾಜ್ಯಗಳು ಅಂಥೇಳಿ ಪ್ರಸಿದ್ಧವಾಗಿದೆ. ನಿಮ್ಮ ಆರ್ಥಿಕ ತಜ್ಞರೆಲ್ಲರೂ ಸಹ ಹೇಳ್ತಕ್ಕಂಥದ್ದು. ಅವರು ಅಲ್ಲಿ ಉತ್ಪಾದನೆಯನ್ನು ಸೃಷ್ಟಿ ಮಾಡಿದರೆ ಆಗಿರ್ತಕ್ಕಂಥದ್ದು, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದರೆ ಈ ಒಂದು ಕೆಟ್ಟ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಂಧಭಕ್ತರು ಜಾಸ್ತಿ ಇರೋ ರಾಜ್ಯಗಳಿಗೆ ಹೆಚ್ಚಿನ ಸಹಾಯವನ್ನು ಕೊಟ್ಟು ಅವರ ಮತ ಬ್ಯಾಂಕನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ವಿನಃ ಇದು ದಕ್ಷಿಣ ಭಾರತದವರು ಅವರ ಅಂಧಭಕ್ತರು ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಮಲತಾಯಿ ಧೋರಣೆ ಈಗ ಆಗ್ತಾ ಇದ್ದರೆ ಯೋಚನೆ ಮಾಡಬೇಕು ಅಂತ ಸುರೇಶ್ ಅವರು ಹೇಳಿರ್ತಕ್ಕಂಥ ವಿಚಾರ. ಅದನ್ನು ಬೇರೆ ರೀತಿಯಲ್ಲಿ ತಪ್ಪರ್ಥ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. ನಿಜವಾಗ್ಲೂ ಈ ದೇಶದ ಇಬ್ಬಾಗಕ್ಕೆ ಅಥವಾ ವಿಭಜನೆ ಮಾಡಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅದನ್ನು ಈ ಭಾರತೀಯ ಜನತಾ ಪಾರ್ಟಿಯವರೇ, ತ್ರಿವರ್ಣ ಧ್ವಜದ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ಜಾತ್ಯತೀತ ತತ್ವದ ವಿರೋಧಿಗಳು, ಇವೆಲ್ಲವೂ ಸಹ ಈ ರಾಷ್ಟ್ರವನ್ನು ಸಂವಿಧಾನ, ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವ, ಸರ್ವಧರ್ಮ ಸಮಭಾವ ಈ ಸಿದ್ಧಾಂತದ ಮೇಲೆ ಈ ರಾಷ್ಟ್ರ ಒಂದಾಗಿದೆ. ಅದರ ವಿರುದ್ಧವಾಗಿರ್ತಕ್ಕಂಥವರು ರಾಷ್ಟ್ರದ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೇನೇ ನೈತಿಕ ಹಕ್ಕಿಲ್ಲ. ಈಗ ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥಿಸ್ತಾರೆ. ಸಮರ್ಥನೆ ಪ್ರಶ್ನೆ ಅಲ್ಲ, ಅವರ ಹೇಳಿಕೆಯನ್ನು ತಿರ್ಚಿರೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು ನಮ್ಗೆ ಅನ್ಯಾಯ ಆಗ್ತಾ ಇದೆ, ಇದನ್ನು ನೀವು ಪರಿಸ್ಥಿತಿ ಉದ್ಭವ ಮಾಡ್ಸಕ್ಕೆ ಹೋಗಬೇಡಿ ಅಂತೇಳಿ ಈಗಾಗಲೇ ಭಾಳಷ್ಟು ಪರಿಸ್ಥಿತಿಯನ್ನು ಉದ್ಭವ ಮಾಡಿದ್ದಾರೆ. ದೇಶ ವಿಭಜನೆ ಆಗ್ತಕ್ಕಂಥ ಕೆಲಸಗಳು ಭಾರತೀಯ ಜನತಾ ಪಾರ್ಟಿಯವರು ನಿರಂತರವಾಗಿ ಮಾಡಿದ್ದಾರೆ. ಮುಂದೆ ಈ ವಿಚಾರದಲ್ಲೂ ಸಹ ನಮ್ಮಲ್ಲಿ ಭೇದ ಭಾವ ತರಬೇಡಿ ಅನ್ನೋ ಭಾವ ಆ ಅರ್ಥದಲ್ಲಿ ಹೇಳಿದ್ದಾರೆ. ಈಗ ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ಸಚಿವರು, ಶಾಸಕರು ಎಲ್ಲ ಕೂಡ ಡೆಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಹುಶಃ ಇದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅಂತ ಅನಿಸುತ್ತೆ. ಒಂದು ಇಡೀ ಸರ್ಕಾರ ಬಂದು ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಪ್ರತಿಭಟಿಸ್ತಾ ಇರೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅನಿಸುತ್ತೆ. ಕರ್ನಾಟಕ ರಾಜ್ಯದ ಇತಿಹಾಸವನ್ನು ತೆಗೆದುಕೊಂಡಾಗ ಇದು ಮೊದಲನೇ ಬಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಕಾವೇರಿ ವಿಚಾರದಲ್ಲೂ ಸಹ ನಿಯೋಗಗಳು ಬರ್ತಾ ಇತ್ತು. ಇಡೀ ಸರ್ಕಾರ ಮತ್ತು ಶಾಸಕರು ಬರ್ತಾ ಇರೋದು ಇದೇ ಮೊದಲನೇ ಬಾರಿಗೆ. ಕೇಂದ್ರ ಸರ್ಕಾರದ ಗಮನ ಸೆಳೀಲಿಕ್ಕೋಸ್ಕರ ಮತ್ತು ಏನು ಈ ಒಂದು ಬಜೆಟಲ್ಲಿ ಮಲತಾಯಿ ಧೋರಣೆ ತೋರಿಸಿದ್ದಾರೆ, ವಿರುದ್ಧ ಪ್ರತಿಭಟನೆ ಮಾಡಲು ಬರ್ತಾ ಇದ್ದಾರೆ. ಸರ್, ಈಗ ಮುಖ್ಯವಾಗಿ ಕೇವಲ ಕರ್ನಾಟಕ ಮಾತ್ರನ ಉಳಿದ ದಕ್ಷಿಣ ಭಾರತ ರಾಜ್ಯಗಳು ಕೂಡ ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತವೆ. ಯಾಕೆಂತ ಹೇಳಿದ್ರೆ ಸುರೇಶ್ ಅವರು ಹೇಳಿದ್ದು ದಕ್ಷಿಣದ ರಾಷ್ಟ್ರ ಆಗಬೇಕು ಅನ್ನೋದ್ರ ಬಗ್ಗೆ ಕೂಗನ್ನ ಎತ್ತಿದ್ರು ಅವರು ಕೂಡ. ಹಾಗಾಗಿ ಬೇರೆ ರಾಜ್ಯಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೀರಾ ಹೇಗೆ? ನಾನು ಕರ್ನಾಟಕ ರಾಜ್ಯದ ಪ್ರತಿನಿಧಿ, ದಕ್ಷಿಣ ಭಾರತದ ಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇನ್ನೊಂದಿದೆ. ಈಗ ಉತ್ತರ ಪ್ರದೇಶಕ್ಕೆ, ಬಿಹಾರ್ಗೆ, ಮಧ್ಯಪ್ರದೇಶಕ್ಕೆ, ಉತ್ತರ ಪೂರ್ವ ರಾಜ್ಯದಲ್ಲಿ ಹಣ ಕೊಡ್ತೀರಾ, ಓಕೆ. ಗುಜರಾತ್ ಒಂದು ಅಭಿವೃದ್ಧಿ ರಾಜ್ಯ, ಹೊಂದಿರುವಂಥ ರಾಜ್ಯಗಳಿಗೆ ಯಾಕೆ ಸರ್ ಅದು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ. ಅದು 5 ರಾಜ್ಯ, 1, 2, 3, 4, 5ರೊಳಗಡೆ ಇರ್ತಕ್ಕಂಥ ರಾಜ್ಯ. ಅದಕ್ಕೆ ಅನುದಾನಗಳೇನು, ಅದಕ್ಕೆ ಎಕ್ಸ್ಟ್ರಾ ಪ್ರಿವಿಲೇಜ್, ಮೋಸ್ಟ್ ಫೇವರ್ಡ್ ಸ್ಟೇಟ್ ಇನ್ ಇಂಡಿಯಾ. ಈಗ ಇಂಡಿಯಾ ಗುಜರಾತ್ ಅಲ್ಲ, ಗುಜರಾತ್ ಇಂಡಿಯಾ ಆಗ್ಬೋದು. ಗುಜರಾತು ಇಂಡಿಯಾ ಅಲ್ಲ, ಇಂಡಿಯಾದಲ್ಲಿ ಗುಜರಾತ್ ಒಂದು ಅಷ್ಟೇ. ಆದ್ದರಿಂದ ಎಲ್ಲವನ್ನೂ ಸಹ, ಅದು ಕ್ರಿಕೆಟ್ ಮ್ಯಾಚಿಂದ ಹಿಡಿದು ಕಡಲೆಕಾಯಿ ಮಾರೋವರೆಗೂ ಸಹ ಗುಜರಾತ್ ಅಂತ ಹೇಳಿದ್ರೆ ಬಾಕಿ ರಾಜ್ಯಗಳೇನು ದನ ಮೇಯ್ಸಕ್ಕೆ ಬಂದಿದ್ದೀವಿ. ಕ್ರಿಕೆಟ್ ನೋಡಿದ್ರೆ ಗುಜರಾತು, ಕರ್ನಾಟಕ ರಾಜ್ಯ, ಅದರಲ್ಲೂ ಸಹ ದಕ್ಷಿಣ ಭಾರತ ಮತ್ತು ಬೆಂಗಾಲ್, ಮಹಾರಾಷ್ಟ್ರ ಇವೆಲ್ಲ ಕ್ರಿಕೆಟಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಈ ರಾಜ್ಯಗಳಲ್ಲಿ ಫೈನಲ್ ಮಾಡಿಸದೆ ಗುಜರಾತಲ್ಲಿ ಮಾಡಿಸೋದು, ಇರೋ ಕಾರ್ಖಾನೆಗಳನ್ನ ತಗೊಂಡೋಗಿ ಅಲ್ಲಿ ಹಾಕೋದು, ಇವೆಲ್ಲ ನೋಡಿದಾಗ ಎಲ್ಲೋ ಮಲತಾಯಿ ಧೋರಣೆ ಇಡೀ ಕೇವಲ ದಕ್ಷಿಣ ಭಾರತಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ ಒಂಥರ ಬರೀ ಗುಜರಾತ್ ಮಾತ್ರ ಈ ದೇಶದಲ್ಲಿ ಇರೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅದರ ವಿರುದ್ಧವನ್ನು ಸಹ ಪ್ರತಿಭಟನೆ ಆಗಬೇಕು.